ರೌಡಿಗಳನ್ನ ಮಟ್ಟ ಹಾಕಲು ಸಿಎಂ ಸೂಚನೆ. ಎಚ್ಚೆತ್ತ ಕೆಜಿಎಫ್ ಪೊಲೀಸರು ಮಾಡಿದ್ದೇನು ಗೊತ್ತಾ? ಹೀಗೆ ರೌಡಿಗಳನ್ನ ಸಾಲಾಗಿ ನಿಲ್ಲಿಸಿ ಖಡಕ್ ಆಫೀಸರ್ ಖಡಕ್ ವಾರ್ನಿಂಗ್ ಕೊಡ್ತಾ ಇದ್ರು ಕಣ್ರಿ. ಇದೇ ಕೊನೆ, ಇನ್ ಮುಂದೆ ರೌಡಿಗಳು ಕಾಣಬಾರದು ಅಂತ ಸೂಚನೆ ಕೊಡ್ತಾ ಇದ್ರು ನೋಡಿ. ಇವರು ಒಂದೊಂದೇ ಮಾತನ್ನ ಹೇಳ್ತಾ ಇದ್ರೆ ರೌಡಿಗಳ ಎದೆಯಲ್ಲಿ ನಡುಕ ಹುಟ್ಟುವಂತೆ ಮಾಡಿದ್ದು ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಕಣ್ರಿ. ನೀವು ಎಲ್ಲರಿಗೆ ನಾವು ಕರೆಸಿದೀವಿ ಇಲ್ಲಿ ನಮ್ಮ ಕೆಜಿಎಫ್ ಅಲ್ಲಿ ಯಾರು ರೌಡಿ ಸೀಟರ್ಸ್ ಇದ್ದಾರೆ ಅವ್ರಿಗೆ ರೌಡಿ ಪರೇಡ್ ಇವತ್ತು ಮಾಡಿದ್ದೀವಿ. ನಿಮಗೆ ಮುಂಚೆ ಕೂಡ ಹೇಳಲಾಗಿದೆ, ನೀವು ನಿಮ್ಮ ಬಿಹೇವಿಯರ್ ಸರಿಯಾಗಿ ಇಟ್ಕೊಳ್ಬೇಕು. ಯಾವುದೇ ರೀತಿಯಿಂದ ಪಬ್ಲಿಕ್ಗೆ ಸಾರ್ವಜನಿಕರಿಗೆ ಬೆದರಿಸಬಾರ್ದು, ಯಾವುದೇ ಕಳ್ತನ ಮಾಡಬಾರ್ದು, ಗಾಂಜಾ ಅಥವಾ ಯಾವುದೇ ಡ್ರಗ್ಸ್ ಮಾರಾಟ ಮಾಡಬಾರ್ದು. ಸುಮಾರು ಸಲ ನಿಮಗೆ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ಈಗ ನೀವು ಯಾವುದೇ ತಪ್ಪು ಮಾಡಿದರೆ ನಾವು ಕಾನೂನು ಪ್ರಕಾರ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ. ಯಾವುದೇ ರೀತಿಯಿಂದ ನಾವು ಮುಲಾಜ್ ಕೊಡಲಿಕ್ಕೆ ಆಗಲ್ಲ. ನೀವು ನಿಮ್ಮದು ಬಿಹೇವಿಯರ್ ಸರಿ ಮಾಡಬೇಕು. ಸರಿಯಾಗಿ ನೀವು ನಿಮ್ಮದು ಏನು ಕೆಲಸ ಇದೆ ಆರಾಮಾಗಿ ಮಾಡ್ಕೊಂಡು ಮನೆಗೆ ಹೋಗಿ ಕಾನೂನು ಪ್ರಕಾರ ಶಾಂತಿಯುತವಾಗಿ ಇರಿ. ನೀವು ಕಾನೂನು ಉಲ್ಲಂಘನೆ ಮಾಡಿದರೆ ನಿಮ್ಮ ಮೇಲೆ ಕೇಸ್ ಆಗ್ತದೆ. ಈಗ ಸುಮಾರು ಜನಗೆ ನಾವು ಗಡೀಪಾರು ಕೂಡ ಮಾಡಿದ್ದೀವಿ. ಯಾರು ಬಹಳ ಆ್ಯಕ್ಟಿವ್ ಇದ್ದಾರೆ, ಗುಂಡಾ ಥರ ಬಿಹೇವ್ ಮಾಡ್ತಾರೆ, ಅವ್ರಿಗೆ ಗುಂಡಾ ಆ್ಯಕ್ಟ್ ಹಾಕಿ ಕೂಡ ಕಲಿಸಿದ್ದೀವಿ. ಏಕಕಾಲಕ್ಕೆ 600 ರೌಡಿಗಳಿಗೆ ಲಾಸ್ಟ್ ವಾರ್ನಿಂಗ್. ಇನ್ಮೇಲೆ ಹೇಳಲ್ಲ, ನೇರವಾಗಿ ಗಡಿಪಾರು ಖಾಯಂ. ಕೋಲಾರ ಎಸ್ಪಿ ಶಿವಾಂಶು ಫುಲ್ ಆಕ್ಟಿವ್ ಮೋಡ್ ನಲ್ಲಿದ್ರು. ಏಕಕಾಲಕ್ಕೆ 600 ರೌಡಿಗಳಿಗೆ ರೌಡಿ ಪರೇಡ್ ಮಾಡಿಸಿ ಖಡಕ್ಕಾಗಿಯೇ ವಾರ್ನಿಂಗ್ ಕೊಡ್ತಾ ಇದ್ರು ನೋಡಿ. ಬೇರೆ ಬೇರೆ ಅಪರಾಧಗಳಲ್ಲಿ ಭಾಗವಹಿಸಿದ್ದ ಎಲ್ಲಾ ರೌಡಿಗಳಿಗೆ ಏಕಕಾಲಕ್ಕೆ ಕರೆದು ವಾರ್ನಿಂಗ್ ಕೊಡಲಾಗಿದೆ. ಕೆಜಿಎಫ್ ನಲ್ಲಿ ರೌಡಿಸಂ ತಕ್ಷಣಕ್ಕೆ ನಿಲ್ಬೇಕು, ಇಲ್ಲದೆ ಇದ್ರೆ ಮುಂದಾಗುವ ಪರಿಣಾಮ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದು ಹೀಗೆ. ನಮ್ಮೆಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಮತ್ತೆ ಸಾರ್ವಜನಿಕರು ಕೂಡ ಈಗ ನಿಮ್ಮ ಮೇಲೆ ವಾಚ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಕೂಡ ನಿಮಗೆ ಯಾರು ತಪ್ಪು ಮಾಡ್ತಾರೆ, ರೌಡಿಗಿರಿ ಮಾಡ್ತಾರೆ, ನೇರವಾಗಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಸೊ ಯಾರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಪರಿಶೀಲನೆ ಮಾಡಿ ನಿಮ್ಮ ಮೇಲೆ ಸೂಕ್ತ ಕ್ರಮ ತಗೊಳ್ತೀವಿ. ಆ್ಯಂಡ್ ಯಾರು ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಾರೆ, ಗಾಂಜಾ ಇಲ್ಲಿ ಚಿಕ್ಕ ಮಕ್ಕಳಿಗೆ ಹುಡುಗರಿಗೆ ಸೇಲ್ ಮಾಡ್ತಾರೆ, ನಾವು ಅವರಿಗೆ ಬಿಡಲ್ಲ. ಅವ್ರ ಮೇಲೆ ನಾವು ರೌಡಿ ಸೀಟ್ ಓಪನ್ ಮಾಡಿ ಗಡೀಪಾರು ಮಾಡ್ತೀವಿ ಕಂಪಲ್ಸರಿ. ಈಗಾಗಲೇ ನಾವು 3 ಜನಕ್ಕೆ ಯಾರು ಡ್ರಗ್ ಪೆಡ್ಲರ್ಸ್ ಇದ್ದಾರೆ ಗಡೀಪಾರು ಮಾಡಲಾಗಿದೆ. ಇನ್ನೂ ಸುಧಾರಣೆ ಆಗಲ್ಲ, ಗುಂಡಾ ಆ್ಯಕ್ಟ್ ಕೂಡ ಆಗುತ್ತೆ. ಸೊ ನಿಮಗೆ ಇಲ್ಲಿ ಪದೇ ಕರೆಸಿ ಇಲ್ಲಿ ನಿಮ್ಮದು ಮರ್ಯಾದೆ ಹಾಳು ಮಾಡಲಿಕ್ಕೆ ನಮ್ಮದು ಇಷ್ಟ ಇರಲ್ಲ. ನೀವೆಲ್ಲರೂ ಸರಿಯಾಗಿ ಇರಬೇಕು. ಹಿಂದೆ ನೀವು ಏನು ತಪ್ಪು ಮಾಡಿದ್ದೀರಿ ಅಲ್ಲಿ ಬಗ್ಗೆ ನಿಮಗೆ ಕಾನೂನು ಪ್ರಕಾರ ನಿಮಗೆ ಶಿಕ್ಷೆ ಸಿಗತ್ತೆ. ಬಟ್ ನೀವು ಈಗ ಇನ್ನು ಮುಂದೆ ಯಾವುದೇ ರೀತಿಯಿಂದ ರೌಡಿ ಆ್ಯಕ್ಟಿವಿಟಿ ಮಾಡಬಾರ್ದು. ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ, ನಿಮಗೆ ಯಾರು ತೊಂದರೆ ಕೊಡ್ತಾರೆ ಬಗ್ಗೆ ನಮಗೆ ಕಂಪ್ಲೇಂಟ್ ಕೊಡಿ. ನೀವು ಸ್ವಂತ ಹೋಗಿ ಯಾವುದೇ ರೀತಿಯಿಂದ ಗಲಾಟೆ ಜಗಳ ಮಾಡಬಾರ್ದು. ಕೆಜಿಎಫ್ನ ಡಿಆರ್ ಮೈದಾನದಲ್ಲಿ ರೌಡಿ ಶೀಟರ್ಗಳಿಗೆ ಕರೆದು ಬುದ್ಧಿವಾದ ಹೇಳ್ತಾ ಇದ್ರು. ಇಲ್ಲಿವರೆಗೂ ಕೇಳಿದ್ದು ಮತ್ತು ಹೇಳಿದ್ದು ಆಯ್ತು. ಇನ್ನೇನಿದ್ರು ಕರ್ನಾಟಕದಿಂದ ಶಾಶ್ವತವಾಗಿ ಗಡೀಪಾರು ಮಾಡಲಾಗುವುದು ಅಂತ ಎಸ್ಪಿ ಶಿವಾಂಶು ವಾರ್ನಿಂಗ್ ಕೊಟ್ಟಿದ್ದಾರೆ. ರೌಡಿ ಚಟುವಟಿಕೆ ಹಾಗೂ ಡ್ರಗ್ ಜಾಲಗಳಲ್ಲಿ ಯಾವುದೇ ಅಪರಾಧದಲ್ಲಿ ಭಾಗಿಯಾದ್ರೆ ಅಂತವರನ್ನ ಶಾಶ್ವತವಾಗಿ ತಮ್ಮ ಮನೆಯನ್ನ ಮರೆತು ಬಿಡಬೇಕು. ಈಗಾಗಲೇ 30ಕ್ಕೂ ಹೆಚ್ಚಿನ ಮಂದಿಯನ್ನ ಗಡೀಪಾರು ಮಾಡಲಾಗಿದೆ. ಪದೇ ನಿಮ್ಮನ್ನ ಕರೆಸಿ ನಿಮ್ಮ ಮರ್ಯಾದೆ ಹಾಳು ಮಾಡೋದು ನಮಗೂ ಇಷ್ಟ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ನಿಮ್ಗೆ ಏನಾದ್ರೂ ತೊಂದರೆ ಇದ್ರೆ ನಮ್ಗೆ ಹೇಳಿ, ನಾವು ಸಮಸ್ಯೆ ಬಗೆಹರಿಸ್ತೀವಿ. ರೌಡಿಸಂ ಬಿಟ್ಟು ಒಳ್ಳೆಯ ಉದ್ಯೋಗದಲ್ಲಿ ಭಾಗವಹಿಸಿ ಅಂತ ಎಸ್ಪಿ ಸೂಚನೆ ನೀಡಿದ್ರು. ಕೆಜಿಎಫ್ಗೆ ರೌಡಿ ಫ್ರೀ ಮಾಡಲಿಕ್ಕೆ ಮತ್ತೆ ಡ್ರಗ್ ಫ್ರೀ ಮಾಡಲಿಕ್ಕೆ ನಾವು ಎಲ್ಲ ಇಲಾಖೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಂದ ಕೂಡ ಅವರು ಕೂಡ ಭಾಳ ಸಹಕಾರ ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಯಾವುದೇ ರೀತಿಯಿಂದ ಇಲ್ಲಿಗಲ್ ಆಕ್ಟಿವಿಟಿಯಲ್ಲಿ ಭಾಗಿಯಾಗಬಾರ್ದು.
ಸೊ ನೀವು ಸರಿಯಾಗಿ ಇರ್ತೀರಿ, ಏನು ಇಲ್ಲಿಗಲ್ ಚಟುವಟಿಕೆ ಇಲ್ಲ. 10 ವರ್ಷ ತನಕ ನಾವು ನಿಮ್ಮದು ಬಿಹೇವಿಯರ್ ನೋಡ್ಕೊಂಡು ಪರಿಶೀಲನೆ ಮಾಡಿ ನಿಮ್ಮದು ರೌಡಿ ಸೀಟ್ ಕ್ಲೋಸರ್ಗೆ ಕೂಡ ಕನ್ಸಿಡರ್ ಮಾಡ್ತೀವಿ. ಸುಮಾರು ಜನಕ್ಕೆ ನಾವು ಕ್ಲೋಸ್ ಕೂಡ ಮಾಡಿದ್ದೀವಿ. ಯಾರು ಆ್ಯಕ್ಟಿವ್ ಇಲ್ಲ, ಸರಿಯಾಗಿ ಈಗ ಇರ್ತಾರೆ. ಸೊ ನಿಮ್ಮ ಏರಿಯಲ್ಲಿ ನಿಮ್ಮ ಭಾಳ ಸ್ನೇಹಿತರು ಇರ್ತಾರೆ, ಕಳ್ಳರು ಇರ್ತಾರೆ, ರೌಡಿ ಇರ್ತಾರೆ, ಅವ್ರ ಬಗ್ಗೆ ನೀವು ಮಾಹಿತಿ ಕೂಡ ಶೇರ್ ಮಾಡಬೇಕು. ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಜನ್ ನಿಮ್ಮದು ಕೂಡ ಜವಾಬ್ದಾರಿ ಇರುತ್ತೆ. ಯಾರು ನಿಮ್ದು ಬಿಹೇವಿಯರ್ ಚೇಂಜ್ ಆಗಿ ಯಾವ್ದು ಸುಧಾರಣೆ ಆದರೆ ನಿಮ್ಮ ಏರಿಯಾದಲ್ಲಿ ಯಾರು ಈ ಥರ ಇಲ್ಲಿಗಲ್ ಮಾಡ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಹೇಳಬೇಕು ಮತ್ತು ನಮಗೆ ಕೂಡ ಮಾಹಿತಿ ಕೊಡಬೇಕು. ಇನ್ನು ಮುಂದೆ ಯಾವುದೇ ಇಲ್ಲಿಗಲ್ ಆಕ್ಟಿವಿಟಿ ಆಗಬಾರ್ದು ಮತ್ತು ಸುಧಾರಣೆ ಆಗಬೇಕು. ನಮ್ಮ ಅಧಿಕಾರಿಗಳು ಯಾವಾಗ ನಿಮಗೆ ಪರಿಶೀಲನೆ ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಸರಿಯಾಗಿ ಕೋಆಪರೇಟ್ ಮಾಡಬೇಕು. ನಿಮ್ಮ ಮೇಲೆ ಪೊಲೀಸರು ಮಾತ್ರವಲ್ಲ, ಸಾರ್ವಜನಿಕರು ನಿಗಾ ಇರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಪ್ಪಿನಲ್ಲಿ ಸಿಕ್ಕಾಕಿಕೊಳ್ಬೇಡಿ, ಇಲ್ಲದೆ ಹೋದ್ರೆ ಕಠಿಣ ಕ್ರಮಕ್ಕೆ ರೆಡಿಯಾಗಿರಿ ಅಂತ ಖಡಕ್ ಆಫೀಸರ್ ಸೂಚನೆ ನೀಡಿದ್ದಾರೆ. ಆದ್ರೆ ಸಿಎಂ ಸೂಚನೆ ಮೇರೆಗೆ ಎಲ್ಲಾ ರಾಜ್ಯದಲ್ಲೂ ರೌಡಿಗಳ ಮೇಲೆ ನಿಗಾ ವಹಿಸಲಾಗ್ತಾ ಇದೆ. ಡಿವೈಎಸ್ಪಿ ಲಕ್ಷ್ಮಯ್ಯ ಹಾಗೂ ಇನ್ಸ್ಪೆಕ್ಟರ್ಗಳು ರೌಡಿ ಪರೇಡ್ ನಲ್ಲಿ ಭಾಗಿಯಾಗಿದ್ರು. ಬಿಗ್ ಟಿವಿ ಕರ್ನಾಟಕ, ಕೋಲಾರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.